ಎಲ್ಲರಿಗೂ ನಮಸ್ಕಾರ. ಡಯಾಬಿಟಿಸ್ ಇರುವಂಥವ್ರಿಗೆ ಅಂದರೆ ಶುಗರ್ ಕಾಯಿಲೆ ಇರುವಂಥವ್ರಿಗೆ ಇದು ಮುಖ್ಯವಾದ ವಿಡಿಯೋ ಅಂತ ಹೇಳ್ಬೋದು. ಯಾಕಂದರೆ ದಿನಾಲು ಮಾತ್ರೆಗಳನ್ನು ನುಂಗ್ತಾರೆ, ಶುಗರ್ ಕಂಟ್ರೋಲ್ ಆಗೋದಿಲ್ಲ. ದಿನಾಲು ಆಹಾರದ ಪತ್ತೆ ಮಾಡ್ತಾರೆ, ಶುಗರ್ ಕಂಟ್ರೋಲ್ ಆಗೋದಿಲ್ಲ. ಶುಗರ್ ಕಂಟ್ರೋಲ್ ಆಗಿಲ್ಲ ಅಂದರೆ ಮನಸ್ಸಿಗೆ ಟೆನ್ಷನ್ ಮಾಡಿಕೊಂಡ್ರೆ ಮತ್ತಷ್ಟು ಶುಗರ್ ಜಾಸ್ತಿ ಆಗುವಂಥದ್ದು. ಆದರೆ ಈ ವಿಡಿಯೋದಲ್ಲಿ 7 ಗೋಲ್ಡನ್ ರೂಲ್ಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಈ ರೂಲ್ಗಳನ್ನು ನೀವು ತಪ್ಪದೇ ಪಾಲನೆ ಮಾಡಿದರೆ ನಿಮಗೆ ಶುಗರ್ ಟೆನ್ಷನ್ ಇರೋದಿಲ್ಲ, ನೀವು ಸಾಮಾನ್ಯವಾಗಿ ಜೀವನ ಮಾಡಬಹುದು. ಆದ್ದರಿಂದ ಈ ವಿಡಿಯೋನ ಪೂರ್ತಿಯಾಗಿ ಮಿಸ್ ಮಾಡದೆ ನೋಡ್ತಾ ಹೋಗಿ. ನೀವು ನೋಡ್ತಾ ಇದ್ದೀರಾ ಮಾಚಿಕೊಂಡಿ ಫುಡ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಲ್ಲಪ್ಪ. ಇನ್ನು ಊಟ ಮಾಡಿದಾಗ ಅಥವಾ ಉಪಹಾರ ಮಾಡಿದಾಗ ಈ ಊಟ ಮತ್ತು ಉಪಹಾರ ಮುಖಾಂತರ ಸಕ್ಕರೆ ನಮ್ಮ ದೇಹವನ್ನು ಸೇರುವಂಥದ್ದು. ಅದಕ್ಕಾಗಿ ಈ ಊಟ ಮತ್ತು ಉಪಹಾರವನ್ನು ಮುಂದೂಡುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದರೆ ದಯವಿಟ್ಟು ಆ ರೀತಿ ಮಾಡೋದಕ್ಕೆ ಹೋಗಬಾರ್ದು. ನೀವು ಊಟ ಮತ್ತು ಉಪಹಾರವನ್ನು ಮುಂದೂಡುವಂಥ ಕೆಲಸ ಮಾಡಿದರೆ ಅಂದರೆ ಊಟವನ್ನು ನೀವು ಸರಿಯಾಗಿ ಮಾಡ್ತಾ ಇದ್ದರೆ ನಿಮ್ಮ ದೇಹದಲ್ಲಿ ಸಕ್ಕರೆ ಪ್ರಮಾಣ ಕಮ್ಮಿಯಾಗುವ ಬದಲು ಹೆಚ್ಚಾಗುವ ಒಂದು ಸಾಧ್ಯತೆ ಇರುವಂಥದ್ದು. ಅಂದರೆ ನಿಮ್ಮ ಲಿವರಲ್ಲಿ ಇರುವಂಥ ಶುಗರನ್ನು ಅದು ರಕ್ತದಲ್ಲಿ ಹರಿಬಿಡುವಂಥ ಒಂದು ಕೆಲಸವನ್ನು ಮಾಡುವಂಥದ್ದು. ಇದರಿಂದಾಗಿ ನೀವು ಊಟ ಮಾಡದೇ ಇದ್ದರೂ ಸಹಿತ ನಿಮ್ಮ ದೇಹದಲ್ಲಿ ಸಕ್ಕರೆ ಪ್ರಮಾಣ ಕಮ್ಮಿಯಾಗುವ ಬದಲು ಒಮ್ಮೆಲೆ ಹೆಚ್ಚಾಗುವಂಥ ಸಾಧ್ಯತೆ ಇರುವಂಥದ್ದು. ಅದಕ್ಕಾಗಿ ನೀವು ಊಟವನ್ನಾಗಲಿ ಅಥವಾ ಉಪಹಾರವನ್ನಾಗಲಿ ಸಮಯಕ್ಕೆ ಸರಿಯಾಗಿ ಮಾಡುವಂಥ ರೂಢಿಯನ್ನು ಮಾಡಿಕೊಳ್ಳುವುದು ಹೆಚ್ಚು ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ನಿಮ್ಮ ಊಟದಲ್ಲಿ ಅತಿಯಾಗಿ ಅನ್ನ, ಚಪಾತಿ, ರೋಟಿ ಇವುಗಳಿದ್ದರೆ ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗುವಂಥದ್ದು. ಅದರ ಬದಲಿಗೆ ಈ ಪ್ಲೇಟ್ ಮೆಥಡ್ ನಿಯಮದಂತೆ ನೀವು ಊಟ ಮಾಡಿದರೆ ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗುವಂಥದ್ದಲ್ಲ. ಅಂದರೆ ಪ್ಲೇಟ್ ಮೆಥಡ್ ನಿಯಮದಂತೆ ನಿಮ್ಮ ಊಟದ 50% ನಾರಿನ ಅಂಶ ಇರುವ ತರಕಾರಿಗಳನ್ನು ಯೂಸ್ ಮಾಡಬೇಕು, ಉಪಯೋಗ ಮಾಡಬೇಕು. ಮತ್ತು 25% ಪ್ರೋಟೀನ್ಯುಕ್ತ ಬೇಳೆಕಾಳುಗಳನ್ನು ಉಪಯೋಗ ಮಾಡ್ಕೋಬೇಕು. ಮತ್ತು ಉಳಿದ 25%ನಲ್ಲಿ ನಿಮ್ಮ ಅನ್ನ, ಚಪಾತಿ, ರೋಟಿ ಇವುಗಳನ್ನು ಉಪಯೋಗ ಮಾಡಿಕೊಂಡು ಊಟ ಮಾಡಿದರೆ ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗುವಂಥದ್ದಲ್ಲ, ಒಂದು ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತದೆ ಅಂತ ಹೇಳ್ಬೋದು. ಇನ್ನು ನಮ್ಮ ದೇಹದಲ್ಲಿ ನೀರಿನ ಅಂಶ ಜಾಸ್ತಿ ಇದ್ದರೆ ಈ ಶುಗರ್ ಮಟ್ಟವನ್ನು ಕಡಿಮೆ ಮಾಡ್ಕೋಬಹುದು. ಅಂದರೆ ನಾವು ಜಾಸ್ತಿ ನೀರನ್ನು ಸೇವನೆ ಮಾಡಿದರೆ, ಅಂದರೆ ಸಾಕಷ್ಟು ನೀರನ್ನು ನಾವು ಸೇವನೆ ಮಾಡಿದರೆ ನಮ್ಮ ಶುಗರ್ ಲೆವೆಲನ್ನು ಹತೋಟಿಯಲ್ಲಿ ಇಟ್ಕೋಬಹುದು. ಅದರಿಂದ ನೀವು ಸಾಕಷ್ಟು ನೀರನ್ನು ಕುಡಿಬೇಕು. ಅಂದರೆ ದಿನಕ್ಕೆ 3 ರಿಂದ 4 ಲೀಟರ್ ನೀರನ್ನು ನೀವು ಕುಡಿಯುವಂಥ ಒಂದು ರೂಢಿಯನ್ನು ಮಾಡಿಕೊಂಡ್ರೆ ನಿಮ್ಮ ಶುಗರ್ ಲೆವೆಲನ್ನು ಒಂದು ಹತೋಟಿಯಲ್ಲಿ ಇಟ್ಕೊಳ್ಳಲು ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಮಾನಸಿಕ ಒತ್ತಡ, ಸಿಟ್ಟು, ಕೋಪ, ಆತಂಕ ಇದ್ದಾಗ ಈ ಶುಗರ್ ಲೆವೆಲ್ ಹೆಚ್ಚಾಗಿ ಕಾಡುವಂಥದ್ದು. ಅಂದರೆ ನೀವು ಶುಗರನ್ನು ತಿಂದೇ ಇದ್ದರೂ ಸಹಿತ ಶುಗರ್ ಲೆವೆಲ್ ಜಾಸ್ತಿ ಆಗುವಂಥದ್ದು. ಇದಕ್ಕೆಲ್ಲ ಕಾರಣ ದೇಹದಲ್ಲಿ ಉಂಟಾಗುವಂಥ ಈ ಸಿಟ್ಟು, ಕೋಪ, ಆತಂಕ, ಮಾನಸಿಕ ಒತ್ತಡ ಇದ್ದಾಗ ಕಾರ್ಟಿಸೋಲ್ ಮತ್ತು ಅಡ್ರಿನಲಿನ್ ಎಂಬ 2 ಹಾರ್ಮೋನು ಉತ್ಪತ್ತಿಯಾಗುವಂಥದ್ದು. ಈ ಹಾರ್ಮೋನುಗಳು ಒಮ್ಮೆಲೆ ಶುಗರ್ ಮಟ್ಟವನ್ನು ಹೆಚ್ಚಿಗೆ ಮಾಡುವಂಥ ಒಂದು ಸಾಧ್ಯತೆ ಇರುವಂಥದ್ದು. ಅದಕ್ಕಾಗಿ ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳಿ, ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳಿ. ಇದಕ್ಕಾಗಿ ಬೆಳಿಗ್ಗೆ ಮತ್ತು ಸಾಯಂಕಾಲ 10 ನಿಮಿಷಗಳ ಕಾಲ ಧ್ಯಾನ ಮಾಡುವಂಥ ಒಂದು ರೂಢಿಯನ್ನು ಮಾಡಿಕೊಳ್ಳುವುದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಪ್ರತಿದಿನ ಬೆಳಗ್ಗೆ ವಾಕಿಂಗ್ ಮಾಡುವಂಥ ಒಂದು ರೂಢಿಯನ್ನು ಮಾಡಿಕೊಳ್ಳುವುದು ಇನ್ನೂ ಒಳ್ಳೆಯದು ಅಂತ ಹೇಳ್ಬೋದು. ಯಾಕಂದರೆ ವಾಕಿಂಗ್ ಮಾಡುವುದರಿಂದ ದೇಹದಲ್ಲಿ ಇರ್ತಕ್ಕಂಥ ಈ ಗ್ಲುಕೋಸ್ ಮಟ್ಟವನ್ನು ಕಮ್ಮಿ ಮಾಡಬಹುದು. ಅಂದರೆ ವಾಕಿಂಗ್ ಮಾಡುವುದರಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಮಾಂಸಖಂಡಗಳು ಈ ಗ್ಲುಕೋಸನ್ನು ಉಪಯೋಗ ಮಾಡಿಕೊಂಡು ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುವಂಥದ್ದು. ಇದರಿಂದಾಗಿ ಈ ದೇಹದಲ್ಲಿ ಗ್ಲುಕೋಸ್ ಮಟ್ಟ ಕಮ್ಮಿಯಾಗುವಂಥದ್ದು, ಅಂದರೆ ಸಕ್ಕರೆ ಪ್ರಮಾಣ ಕಮ್ಮಿಯಾಗುವಂಥದ್ದು. ಅಲ್ಲದೆ ಪ್ರತಿಯೊಂದು ಊಟ ಮಾಡಿದ ನಂತರ ನಾವು ಸಣ್ಣ ವಾಕಿಂಗ್ ಮಾಡುವಂಥ ರೂಢಿಯನ್ನು, ಅಂದರೆ ಈ ಶತಪದಿ ಅಂತಾರಲ್ಲ,
ಶತಪದಿ ಆ ರೀತಿ ವಾಕಿಂಗ್ ಮಾಡುವಂಥ ಒಂದು ರೂಢಿಯನ್ನು ಮಾಡಿಕೊಟ್ರೆ ಇನ್ನೂ ಉತ್ತಮ ಅಂತ ಹೇಳ್ಬೋದು. ಇದರಿಂದ ಊಟ ಮಾಡಿದ ನಂತರ ದೇಹದಲ್ಲಿ ಕಾಣುವಂಥ ಸಕ್ಕರೆ ಪ್ರಮಾಣದ ಹೆಚ್ಚಳವನ್ನು ನಾವು ಕಮ್ಮಿ ಮಾಡಬಹುದು. ಬೆಳಿಗ್ಗೆ ಎದ್ದ ತಕ್ಷಣ 1 ಗ್ಲಾಸು ಅಥವಾ 2 ಗ್ಲಾಸು ಬಿಸಿ ನೀರನ್ನು ಅಂದರೆ ಉಗುರು ಬೆಚ್ಚಗಿರುವ ನೀರನ್ನು ಕುಡಿಯುವಂಥ ಒಂದು ರೂಢಿಯನ್ನು ಮಾಡಿಕೊಡುವುದು ಹೆಚ್ಚು ಸೂಕ್ತ ಅಂತ ಹೇಳ್ಬೋದು. ಯಾಕಂದರೆ ಬೆಳಿಗ್ಗೆ ಎದ್ದಾಗ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಇರುವಂಥದ್ದು. ಇದರಿಂದಾಗಿ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗಿರುವಂಥ ಒಂದು ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಅದಕ್ಕಾಗಿ ಈ ನೀರನ್ನು ಕುಡಿಯುವುದರಿಂದ ರಕ್ತದಲ್ಲಿ ಇರ್ತಕ್ಕಂಥ ಸಕ್ಕರೆ ಪ್ರಮಾಣವನ್ನು ನಾವು ಕಮ್ಮಿ ಮಾಡಬಹುದು. ಮತ್ತು ಈ ನೀರಲ್ಲಿ ಉತ್ತಮ ಮಸಾಲೆಯಾದ ಮೆಂತ್ಯ, ಜೀರಿಗೆ ಮತ್ತು ಚುಕ್ಕೆಯನ್ನು ಸೇರಿಸಿ ಕುಡಿಯುವಂಥ ಒಂದು ರೂಢಿಯನ್ನು ಮಾಡಿಕೊಳ್ಳುವುದು ಇನ್ನೂ ಒಳ್ಳೆಯದು ಅಂತ ಹೇಳಬಹುದು. ಯಾಕಂದರೆ ದೇಹದಲ್ಲಿ ಇರ್ತಕ್ಕಂಥ ಇನ್ಸುಲಿನ್ ಕಾರ್ಯಕ್ಷಮತೆಯನ್ನು ನಾವು ಹೆಚ್ಚಿಗೆ ಮಾಡಿಕೊಳ್ಳಬಹುದು. ಈ ನಿದ್ರಾಹೀನತೆ ಎಂದರೂ ಶುಗರ್ ಕಾಡುವಂಥದ್ದು. ಅಂದರೆ ನೀವು ಸರಿಯಾಗಿ ನಿದ್ರೆಯನ್ನು ಮಾಡಿಲ್ಲ ಅಂದರೆ ಸರಿಯಾಗಿ 7 ಗಂಟೆ ಅಥವಾ 8 ಗಂಟೆ ನಿದ್ರೆಯನ್ನು ಮಾಡಿಲ್ಲ ಅಂತಂದರೆ ಈ ಶುಗರ್ ಕಾಡುವಂಥದ್ದು. ಅದಕ್ಕಾಗಿ ನೀವು ಪ್ರತಿದಿನ 7 ಗಂಟೆ ಮತ್ತು 8 ಗಂಟೆ ನಿದ್ರೆಯನ್ನು ಮಾಡುವುದು ಅತ್ಯವಶ್ಯ ಅಂತ ಹೇಳ್ಬೋದು. ಇದಕ್ಕಾಗಿ ನೀವು ಮಲಗುವ 1 ಗಂಟೆ ಮುಂಚಿತವಾಗಿ ಮೊಬೈಲ್ ಆಗಲಿ ಅಥವಾ ಟಿ ವಿ ಆಗಲಿ ನೋಡುವಂಥ ಒಂದು ಹವ್ಯಾಸ ಇದ್ದರೆ ಅದನ್ನು ಬಿಟ್ಟುಬಿಡುವುದು ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲಿ ನಮ್ಮನ್ನು ಫಾಲೋ ಮಾಡಿ. ಇನ್ನದೇ ಮುಖ್ಯವಾದಂಥ ಒಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.